ಧರ್ಮಸ್ಥಳದಲ್ಲಿ 52ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಸಮಾರಂಭ 123 ಜೊತೆ ವಧುವರರು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ. ಮದುವೆಗಾಗುವ ದುಂದುವೆಚ್ಚ ಮತ್ತು ವರದಕ್ಷಿಣೆ ತಡೆಗಟ್ಟಲು 1972ರಲ್ಲಿ 88 ಜೊತೆ ಮದುವೆಯೊಂದಿಗೆ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರು ಉಚಿತ ಸಾಮೂಹಿಕ ವಿವಾಹ ಪ್ರಾರಂಭಿಸಿದರು. ಪ್ರತಿ ವರ್ಷ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ನಡೆಸಲಾಗುತ್ತಿದೆ. ವರನಿಗೆ ಧೋತಿ, ಶಾಲು ಮತ್ತು ವಧುವಿಗೆ ಸೀರೆ, ರವಿಕೆ ಮತ್ತು ಮಂಗಳಸೂತ್ರ ನೀಡಿ ಮದುವೆಯ ಎಲ್ಲಾ ವೆಚ್ಚವನ್ನು ಧರ್ಮಸ್ಥಳದ ಧರ್ಮೋತ್ಥಾನ ಟ್ರಸ್ಟ್ ವತಿಯಿಂದ ಭರಿಸಲಾಗುತ್ತದೆ. ಕಳೆದ ವರ್ಷದವರೆಗೆ 12,777 ಜೊತೆ ಸಾಮೂಹಿಕ ವಿವಾಹದಲ್ಲಿ ಮದುವೆಯಾಗಿದ್ದು ಸುಖ, ಶಾಂತಿ, ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಈವರೆಗೆ ಒಂದು ಕೂಡ ವಿಚ್ಛೇದನ ಪ್ರಕರಣ ವರದಿಯಾಗಿಲ್ಲ ಎಂಬುದು ಗಮನಿಸಬೇಕಾದ ಅಂಶ. ಅಪಘಾತದಲ್ಲಿ ಕಾಲಿಗೆ ಪೆಟ್ಟಾದ ಗದಗದ ಪ್ರವೀಣ ಕನ್ನೂರು ಮತ್ತು ಕವಿತಾ ಗಿಡಕೆಂಚಣ್ಣನವರು ಪರಸ್ಪರ ಪ್ರೀತಿಸಿ ಮದುವೆಗೆ ಒಪ್ಪಿದ್ದು ಅವರಿಗೆ 12,900ನೇ ಜೋಡಿ ಎಂಬ ವಿಶೇಷ ಮಾನ್ಯತೆಯೊಂದಿಗೆ ಪ್ರತ್ಯೇಕ ವೇದಿಕೆ ನಿರ್ಮಿಸಲಾಯಿತು. ಸಾಂಪ್ರದಾಯಿಕ ಶೋಭಾನೆ ಹಾಡುಗಳು ಮದುವೆಗೆ ವಿಶೇಷ ಶೋಭೆ ನೀಡಿದವು. ಧರ್ಮಸ್ಥಳದ ವತಿಯಿಂದ ನೂತನ ದಂಪತಿಗಳಿಗೆ ವಿಶೇಷ ಉಡುಗೊರೆ ನೀಡಿ ಸತ್ಕರಿಸಲಾಯಿತು. ಧರ್ಮ, ಅರ್ಥ ಮತ್ತು ಕಾಮದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಸಹಚರರಾಗಿ ಯಾವುದೇ ದುರಭ್ಯಾಸಕ್ಕೆ ಬಲಿಯಾಗದೆ ಸಾರ್ಥಕ ಜೀವನ ನಡೆಸುವುದಾಗಿ ದಾಂಪತ್ಯ ದೀಕ್ಷೆಯನ್ನು ಸ್ವೀಕರಿಸಿದರು. ಅನೇಕ ಮಠ ಮಂದಿರಗಳು ಹಾಗೂ ರೋಟರಿ ಕ್ಲಬ್ನಂತಹ ಸೇವಾ ಸಂಸ್ಥೆಗಳು ಇದನ್ನು ಮಾದರಿ ಕಾರ್ಯಕ್ರಮ ಎಂದು ಮಾನ್ಯತೆ ನೀಡಿ ಅಲ್ಲಲ್ಲಿ ಸಾಮೂಹಿಕ ವಿವಾಹ ನಡೆಸುತ್ತಿರುವುದು ತನಗೆ ಸಂತೋಷ ನೀಡುತ್ತಿದೆ ಎಂದು ಡಿ ವೀರೇಂದ್ರ ಹೆಗ್ಗಡೆಯವರು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ದೇವರ ದರ್ಶನ ಮಾಡುವಾಗ ಕಣ್ಣು ಮುಚ್ಚಬಾರದು. ದೊಡ್ಡಣ್ಣ ವಿವಾಹ ಸಮಾರಂಭದಲ್ಲಿ ಚಲನಚಿತ್ರ ನಟ ದೊಡ್ಡಣ್ಣ ಮತ್ತು ಪತ್ನಿ ಶಾಂತ ಹಾಗೂ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಹೇಮಾವತಿ ವಿ ಹೆಗ್ಗಡೆಯವರು ಮಂಗಳಸೂತ್ರ ವಿತರಿಸಿದರು. ನಾಡಿನ ಪವಿತ್ರ ಕ್ಷೇತ್ರ ಧರ್ಮಸ್ಥಳದಲ್ಲಿ ಬುಧವಾರ ಮದುವೆ ಮನೆಯ ಸಂಭ್ರಮ ಸಡಗರ. ಸಂಜೆ ಗಂಟೆ 7:45ಕ್ಕೆ ಗೋಧೂಳಿ ಲಗ್ನ ಸುಮುಹೂರ್ತದಲ್ಲಿ 39 ಜೊತೆ ಅಂತರ್ಜಾತೀಯ ವಿವಾಹ ಸೇರಿದಂತೆ ಒಟ್ಟು 123 ಜೊತೆ ವಧೂವರರು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದರು. ಬುಧವಾರ ಬೆಳಿಗ್ಗೆಯಿಂದಲೇ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಹೇಮಾವತಿ ಹೆಗ್ಗಡೆಯವರು ಬೀಡಿನಲ್ಲಿ ವಧುವಿಗೆ ಸೀರೆ, ರವಿಕೆ ಮತ್ತು ವರನಿಗೆ ಧೋತಿ, ಶಾಲು ವಿತರಿಸಿದರು. ಸಂಜೆ 7 ಗಂಟೆಯಿಂದ ವಧೂವರ ಜೋಡಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದು ಭವ್ಯ ಮೆರವಣಿಗೆಯಲ್ಲಿ ಅಮೃತವರ್ಷಿಣಿ ಸಭಾಭವನಕ್ಕೆ ಹೋದರು. ಮುಹೂರ್ತಕ್ಕೆ ಅರ್ಧ ಗಂಟೆ ಮುಂಚಿತವಾಗಿ ಹೆಗ್ಗಡೆ ದಂಪತಿ ಮತ್ತು ಚಲನಚಿತ್ರ ನಟ ದೊಡ್ಡಣ್ಣ ದಂಪತಿ ಮಂಗಳಸೂತ್ರ ವಿತರಿಸಿದರು. ಆಯಾ ಜಾತಿ, ಮತ, ಸಂಪ್ರದಾಯದಂತೆ ಧಾರ್ಮಿಕ ವಿಧಿ ವಿಧಾನಗಳನ್ನು ನಡೆಸಲಾಯಿತು. ಸಂಜೆ ಗಂಟೆ 7:45ಕ್ಕೆ ಸರಿಯಾಗಿ ಗೋಧೂಳಿ ಲಗ್ನ ಸುಮುಹೂರ್ತದಲ್ಲಿ ವೇದಿಕೆಯಿಂದ ವೇದ ಮಂತ್ರ ಘೋಷ ಪಠಣದೊಂದಿಗೆ ವರನು ವಧುವಿಗೆ ಮಂಗಳಸೂತ್ರ ಧಾರಣೆ ಮಾಡಿದರು. ಗಣ್ಯರ ಹಿತವಚನ. ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಬೇಕು. ಚಲನಚಿತ್ರ ನಟ ದೊಡ್ಡಣ್ಣ. ತಾಯಿ ತಂದೆ ತಮ್ಮ ಮಕ್ಕಳಿಗೆ ಬಾಲ್ಯದಿಂದಲೇ ಉತ್ತಮ ಸಂಸ್ಕಾರ ನೀಡಿ ಸಮಾಜದಲ್ಲಿ ಸಜ್ಜನರಾಗಿ, ಉತ್ತಮ ಚಾರಿತ್ರ್ಯವಂತರಾಗಿ ಮತ್ತು ಸಭ್ಯ ಸುಸಂಸ್ಕೃತ ನಾಗರಿಕರಾಗಿ ರೂಪಿಸಬೇಕು. ತನ್ಮೂಲಕ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣವಾಗಬೇಕು ಎಂದು ಚಲನಚಿತ್ರ ನಟ ದೊಡ್ಡಣ್ಣ ನೂತನ ದಂಪತಿಗಳಿಗೆ ಕಿವಿಮಾತು ಹೇಳಿದರು. ತಾಯಿ ತಂದೆ ಮಾಡಿದ ದಾನ, ಧರ್ಮ, ಸತ್ಕಾರ್ಯದ ಪುಣ್ಯ ಅವರ ಮಕ್ಕಳಿಗೂ ಲಭಿಸುತ್ತದೆ. ಯಾವುದೇ ನೀತಿ, ಧರ್ಮ, ಸಂಸ್ಕಾರ ಕಲಿಯಲು ವಯಸ್ಸಿನ ಇತಿಮಿತಿ ಇಲ್ಲ. ರಾಮಾಯಣ ಮತ್ತು ಮಹಾಭಾರತದಂತಹ ಪೌರಾಣಿಕ ಕೃತಿಗಳ ಅಧ್ಯಯನದೊಂದಿಗೆ ಸ್ವಾಧ್ಯಾಯ ಮಾಡಬೇಕು. ದೇವಸ್ಥಾನಕ್ಕೆ ಹೋಗುವಾಗ ಸಂಚಾರಿ ದೂರವಾಣಿ ಕೊಂಡು ಹೋಗಬಾರದು. ದೇವರ ಎದುರು ಕಣ್ಣು ಮುಚ್ಚಬಾರದು. ತೆರೆದ ಕಣ್ಣುಗಳಿಂದ ಏಕಾಗ್ರತೆಯೊಂದಿಗೆ ದೇವರ ದರ್ಶನ, ಧ್ಯಾನ ಮಾಡಬೇಕು ಎಂದು ಅವರು ಕಿವಿಮಾತು ಹೇಳಿದರು. ಪ್ರೀತಿ, ವಿಶ್ವಾಸ, ಪರೋಪಕಾರ, ಸೇವಾ, ಕಳಕಳಿ, ಸಾಮಾಜಿಕ ಬದ್ಧತೆ ಮೊದಲಾದ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದರು. ಅಧ್ಯಕ್ಷತೆ ವಹಿಸಿದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರು ಸಾಮೂಹಿಕ ವಿವಾಹ ಅಂದರೆ ಸರಳ ವಿವಾಹ,
ಸಾಮೂಹಿಕ ವಿವಾಹದಿಂದಾಗಿ ವರದಕ್ಷಿಣೆ ಪಿಡುಗು ಮತ್ತು ಮದುವೆಗಾಗುವ ದುಂದುವೆಚ್ಚ ಕಡಿಮೆಯಾಗಿದೆ. ನೂತನ ದಂಪತಿಗಳು ಸತ್ಸಂಗ ಮಾಡಿ ಸಂಸಾರವನ್ನು ಹೊಣೆಗಾರಿಕೆ ಮತ್ತು ಜವಾಬ್ದಾರಿಯಿಂದ ಅರ್ಥಪೂರ್ಣವಾಗಿ ನಿರ್ವಹಿಸಬೇಕು. ಮದುವೆಯ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಸಂಸ್ಕಾರಯುತ ಜೀವನ ನಡೆಸಬೇಕು. ಗ್ರಾಮೀಣ ಪ್ರದೇಶವನ್ನು ತ್ಯಜಿಸಿ ನಗರಕ್ಕೆ ವಲಸೆ ಹೋಗುವುದನ್ನು ತಡೆಯಬೇಕು ಎಂದು ಕಿವಿಮಾತು ಹೇಳಿದರು. ಸಾಮೂಹಿಕ ವಿವಾಹಕ್ಕೆ ಅನೇಕ ಮಂದಿ ದಾನಿಗಳು ಸೀರೆ, ಮಂಗಳಸೂತ್ರ ಹಾಗೂ ಹೂಮಾಲೆಯನ್ನು ಉದಾರವಾಗಿ ದಾನ ನೀಡಿದ್ದಾರೆ. ನಿರೀಕ್ಷೆಗಿಂತಲೂ ಮಿಗಿಲಾಗಿ ದಾನ ಹರಿದು ಬರುತ್ತಿದೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಾಂತಾ ದೊಡ್ಡಣ್ಣ ಮತ್ತು ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಉಪಸ್ಥಿತರಿದ್ದರು. ಹರ್ಷೇಂದ್ರ ಕುಮಾರ್ ಸ್ವಾಗತಿಸಿದರು. ರತ್ನವರ್ಮ ಜೈನ್ ಧನ್ಯವಾದವಿತ್ತರು. ಶ್ರೀನಿವಾಸರಾವ್ ಧರ್ಮಸ್ಥಳ ಮತ್ತು ಪೂಜಾ ಪಕ್ಕಳ ಕಾರ್ಯಕ್ರಮ ನಿರೂಪಿಸಿದರು. ನೂತನ ದಂಪತಿಗಳು ದೇವರ ದರ್ಶನ ಮಾಡಿ ಅನ್ನಪೂರ್ಣ ಭೋಜನಾಲಯದಲ್ಲಿ ಮದುವೆ ಊಟ ಮಾಡಿ ಊರಿಗೆ ಹೋದರು. ಸಾಮೂಹಿಕ ವಿವಾಹದಲ್ಲಿ ಮದುವೆಯಾದ ದಂಪತಿಗೆ ವಿವಾಹ ನೋಂದಣಿ ಕಚೇರಿಯ ಅಧಿಕಾರಿಗಳು ಅಧಿಕೃತ ಪ್ರಮಾಣ ಪತ್ರ ನೀಡಿದರು. ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ. ಶ್ರೀಶಂಕರ HD ವಾಹಿನಿ. ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ. ಮಂಗಳಮಯವಾದ ಮುಂದಿನ ಪೀಳಿಗೆಯು ಕೂಡ ಮಕ್ಕಳು ಮೊಮ್ಮಕ್ಕಳು ಕಾರ್ಯಕ್ರಮದ ಮಡಿ ವಿಶ್ವಕ್ಕೆ ಸಾರ್ತಾ ಇದೆ. ಲಕ್ಷಾಂತರ ಬಡವರ ಅದೇ ರೀತಿ ಬೇರೆ ಬೇರೆ ಆಯಾಮಗಳಲ್ಲಿ ಶಿಕ್ಷಣ ಅಥವಾ ಯೋಗ ಕಾರ್ಯಕ್ರಮಗಳ ವಿಸ್ತಾರವನ್ನು
ಆ ಕಡೆ ನಗಡ್ಲಿ ಸಮಾಜಕ್ಕೆ ಅಗತ್ಯ ಕಾರ್ಯಕ್ರಮ ಪೂಜ್ಯ ಕಾಮಂಗಲ ಕನಸು. ಆ ಕನಸಿನ ಒಂದು ಕೂಸು ಉಚಿತ ಸಾಮೂಹಿಕ ವಿವಾಹದ ಈ ಕಾರ್ಯಕ್ರಮ 1972ನೇ ಇಸ್ವಿಯಲ್ಲಿ ಪ್ರಾರಂಭವಾದಂತಹ ಈ ಕಾರ್ಯಕ್ರಮ ಇಂದು 52ನೇ ವರ್ಷದ ಈ ಒಂದು ಶುಭ ಹಂತಕ್ಕೆ ಬಂದು ನಿಂತಿದೆ. ಪೂಜ್ಯರ ದೂರದರ್ಶಿತ್ವದ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಆರಂಭಿಸಿಕೊಳ್ಳುವ Gam
ಸಾಮೂಹಿಕ ವಿವಾಹ 52 ಸಂವತ್ಸರಗಳಲ್ಲಿ ಅವಿಚ್ಛಿನ್ನವಾಗಿ ನಡೆದುಕೊಂಡು ಬಂದಿದೆ. ಪೂಜ್ಯರು ಈ ಕಾರ್ಯಕ್ರಮದಿಂದ ಸಾಮಾಜಿಕ ಆರ್ಥಿಕ ತಿರುವನ್ನು ಕಂಡುಕೊಂಡಿತ್ತು. ಕಳೆದ 51 ವರ್ಷಗಳಲ್ಲಿ ಒಟ್ಟು 12,777 ಜೋಡಿ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ವಿವಾಹ ಬಂಧನಕ್ಕೆ ಒಳಗಾಗಿದ್ದಾರೆ. ಸಮಾಜದ ಸಮಗ್ರ ಅಭಿವೃದ್ಧಿಯನ್ನೇ ಗುರಿಯಾಗಿಸಿಕೊಂಡವರು. ಯಾರಿಗೂ ನೋವಾಗದಂತೆ, ಕಿಜ್ಜಿತ್ತು ತೊಂದರೆಯಾಗದಂತೆ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಡ್ತಾ ಬಂದಿರುವ ಹೆಗ್ಗಡೆ ಕುಟುಂಬದವರಿಗೆ, ಮಂಜಯ್ಯ ಹೆಗ್ಗಡೆ ಆಗಿರ್ಬೋದು, ರತ್ನವರ್ಮ ಹೆಗ್ಗಡೆ ಆಗಿರ್ಬೋದು, ಅವರ ಸುಪುತ್ರರಾದಂತಹ ವೀರೇಂದ್ರ ಹೆಗ್ಗಡೆ ಆಗಿರ್ಬೋದು, ಸೂರಣ್ಣನವರಾಗಿರ್ಬೋದು, ಎಲ್ಲರಿಗೂ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಜೊತೆಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ ದೊಡ್ಡಣ್ಣನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತೀನಿ. ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವನು, ಅಕ್ಕರದಿ ಬರಹಕ್ಕೆ ಮೊದಲಿಗದನಾರು, ಲೆಕ್ಕವಿರಿಸಿಲ್ಲ ಜಗತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಇಳೆಯಿಂದ ಮೊಳಕೆ ಹೋಗಿ ಒಂದು ತಮಟೆಗಳಿಲ್ಲ, ಫಲವಾಗುವ ಒಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಮರಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಮಂಕುತಿಮ್ಮನ ಕಗ್ಗ. ಇಲ್ಲಿ 52ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹವನ್ನ ನೆರವೇರಿಸಲಾಗ್ತಾ ಇದೆ. ಇಲ್ಲಿಯವರೆಗೂ ಈ ಕ್ಷೇತ್ರ ಮದುವೆ ಮಾಡಿರುವ ಕಲ್ಯಾಣಗಳು ಎಷ್ಟು ಅನ್ನೋದನ್ನು ನೋಡೋದಾಯ್ತು ಅಂದ್ರೆ 12,777 ಮದುವೆಗಳನ್ನ ಮಾಡಿದರೆ, ಇಲ್ಲಿ ಮದುವೆಯಾದವರು ಅವರ ಮಕ್ಕಳು ಸಹಿತ ಇಲ್ಲಿಗೆ ಬಂದು ಮದುವೆಯಾಗಿದ್ದಾರೆ ಅಂತ ಹೇಳೋದಕ್ಕೆ ಹೆಮ್ಮೆ ಹೇಳಿದ್ರು. ಒಬ್ಳು ಬಡವಿ, ಅತ್ಯಂತ ಕಡು ಬಡವಿ ಬಂದು ನಮ್ಮಲ್ಲಿ ಕೆಲಸಕ್ಕೆ ಸೇರಿಕೊಂಡು ಮಕ್ಕಳ ಸಾಲ ಮಾಡೋದಕ್ಕೋಸ್ಕರ ನಾನು ಮದುವೆ ಮಾಡಿದ್ದೇನೆ, ನನಗೆ ದುಡ್ಡು ಬೇಕು ಅನ್ನೋದನ್ನ ಕೇಳಿದಾಗ, ಸಾಲ ಯಾಕೆ ಮಾಡಿದೆ ಅಂತ ಹೆಗ್ಗಡೆ ಒಂದು ಪ್ರಶ್ನೆ ಹಾಕಿದಾಗ ಅವ್ರು ಹೇಳಿದಂತೆ, ಮಕ್ಕಳು ವಯಸ್ಸಿಗೆ ಬಂದಿದ್ರು, ಮದುವೆ ಮಾಡೋದಕ್ಕೋಸ್ಕರ ನಾನು ಸಾಲ ಮಾಡಿದೆ, ಆ ಸಾಲ ತೀರ್ಸಕ್ಕೆ ಆಗದೇ ಇರೋದ್ರಿಂದ ಅವರನ್ನ, ಗಂಡು ಮಕ್ಕಳನ್ನ ಜೀತಕ್ಕಿಟ್ಟಿದ್ದೀನಿ, ಹಾಗಾಗಿ ನನಗೆ ಜೀವನಾಂಶಕ್ಕೆ ಏನಾದ್ರು ಬೇಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಆ ತಕ್ಷಣಕ್ಕೆ ಹೊಳೆದದ್ದೇ ಈ ಒಂದು ಸತ್ಕಾರ್ಯ. ಹಾಗಾಗಿ ಸದಾ ಅವರ ಕುಟುಂಬ ಸುಖ, ಸಂತೋಷ, ನೆಮ್ಮದಿಯಿಂದ ಇರಲಿ ಹೆಗ್ಗಡೆ ಕುಟುಂಬ ಅಂತ ನಾನು ಕೈ ಮುಗಿದು ಆ ಪರಮೇಶ್ವರನಲ್ಲಿ ಪ್ರಾರ್ಥಿಸ್ತೇನೆ. ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ, ಯಾವತ್ತು ಯಾರು ಕಂಡಿಡಿದ್ರು ಏನೋ ಗೊತ್ತಿಲ್ಲ, ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಹಿರಿಯ ನಾಗರಿಕನಾಗಿ ಯಾವುದೇ ದೇವಸ್ಥಾನಕ್ಕೆ ಬರಬೇಕಾದ್ರೆ ನಿಮ್ಮ ತಾಯಿ ತಂದೆ ಮೇಲೆ ಆಣೆ ಇಟ್ಟು ಮೊಬೈಲ್ಗಳನ್ನು ತರಬೇಡಿ, ದಯವಿಟ್ಟು ತರಬೇಡಿ, ದಯವಿಟ್ಟು ತರಬೇಡಿ. ಬಹಳ ಮುಖ್ಯವಾಗಿ ಸಂಸ್ಕಾರ ಕಲಿಸಿ, ಸಂಸ್ಕಾರದಿಂದಲೇ ಎಲ್ಲದೂ ಆಗೋದು. ಯಾಕೆ ಅಂತಂದ್ರೆ ನಮ್ಮ ಪೂರ್ವಿಕರನ್ನ ನೋಡ್ಕೊಂಡು ಬನ್ನಿ,
ಇವತ್ತೇನಾದ್ರೂ ನಾವು ನಿಮ್ಮ ಎದುರುಗಡೆ ನಿಂತು ನಾಲ್ಕು ಮಾತಾಡುವಂತ ಶಕ್ತಿ ಕೊಟ್ಟಿದ್ರೆ ನಾವು ಮಾಡಿರೋ ಪುಣ್ಯ ಅಂತೂ ದೇವರೇ ಅಲ್ಲ, ಅಲ್ಲ ದೇವರೇ ಅಲ್ಲ, ಅದು ನಮ್ಮ ತಾಯಿ ತಂದೆ ಮಾಡಿರೋ ಪುಣ್ಯದ ಫಲವನ್ನ ನಾವು ಅನುಭವಿಸ್ತಾ ಇದ್ದೀವಿ. ಬಾಣ ಅಂತ ಮಾಡ್ತಾರೆ, ಅದನ್ನ ಮಹಾಪ್ರಸಾದ ಅಂತ ಹಂಚ್ತಾರೆ. ಕೊಡುವಂತವ್ರು ಒಂದು ಲೋಡ್ ಅಕ್ಕಿ ಕೊಡ್ಬೋದು, ಅದೆಲ್ಲ ಮುಖ್ಯ. ನೀನ್ ಎಷ್ಟು ಬೆವರು ಸುರಿಸಿ ದುಡಿದಿದ್ದನ್ನ ಒಂದು ಬೊಕ್ಸಿ ಕೊಡ್ತೀಯೋ ಅದು ಅಕ್ಷಯವಾಗುತ್ತೆ ಅನ್ನೋದೇ ನಮ್ಮ ನಂಬಿಕೆ. ಅನುಚಾರವಾಗಿ ನಡ್ಕೊಂಡು ಬಂದಿರೋ ಒಂದು ಸತ್ ಸಂಪ್ರದಾಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಕೊಡೋದಕ್ಕೆ ಒಂದು ಸೇರು ಅಕ್ಕಿ ಇರಲಿಲ್ಲ, ಅವಾಗೆಲ್ಲ ಕೆಜಿ ಇರಲಿಲ್ಲ, ಸೇರಿತ್ತು. ಆ ಸೇರು ಅಕ್ಕಿಯಲ್ಲ, ಅರ್ಧ ಸೇರಲ್ಲ, ಚಟಾಕು ಇರಲಿಲ್ಲ ನಮ್ಮಲ್ಲಿ. ಅಂತ ಪರಿಸ್ಥಿತಿಯಲ್ಲಿ ನಮ್ಮಮ್ಮ ಏನ್ ಮಾಡ್ತಿದ್ರು ಅಂದ್ರೆ, ಬಡವರು 4 ಜನ ಹೆಣ್ಮಕ್ಳು ಕರ್ಕೊಂಡೋಗಿ ಆ ಅಡಿಗೆ ಎಲ್ಲ ಮುಗಿದು ಊಟ ಆದ್ಮೇಲೆ ಸಾಯಂಕಾಲ ಬರ್ಬೇಕಾದ್ರೆ ಅದನ್ನೆಲ್ಲ ಬೆಳಗಿ ತೊಳೆದು ದಬ್ಬಾಕಿ ದೇವ್ರ ಮುಂದೆ ನಿಂತು ಕೇಳಿರೋದನ್ನ ನನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದೆ. ಚಂದ್ರಮೌಳೇಶ್ವರ, ನಮ್ಮ ಮಕ್ಕಳ ಕಾಲಕ್ಕಾದ್ರೂ ಒಳ್ಳೆ ಫಲ ಕೊಡು, ಒಳ್ಳೆ ಸಂಸ್ಕಾರ ಕೊಡು ಅಂತ ಕೇಳಿದ್ರು. ಆ ಪುಣ್ಯದ ಫಲದಿಂದ ನಿಮ್ಮ ದೊಡ್ಡಣ್ಣ ಇವತ್ತಿನ ಎದುರುಗಡೆ ನಿಂತಿದ್ದಾನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಬಹಳ ಮುಖ್ಯವಾಗಿ ಸಂಸ್ಕಾರ ಕೊಡಿ. ಇವಾಗ ನಾನು ಬಂದಿದ್ದನ್ನು ಹೇಳಬಾರ್ದು, ಆದ್ರೂ ಹೇಳ್ತೀನಿ. ಹೆಗ್ಗಡೆಯವ್ರ ಜೊತೆ ನಡ್ಕೊಂಡು ಬಂದೆ ನಾನು. ಯಾಕೆಂದ್ರೆ ನೆರಳು ಕೊಟ್ಟವ್ರನ್ನ, ಅನ್ನ ಕೊಟ್ಟವ್ರನ್ನ, ನೀರು ಕೊಟ್ಟವ್ರನ್ನ, ಬದುಕು ಕೊಟ್ಟವ್ರನ್ನ ಯಾವತ್ತೂ ಮರಿಬಾರ್ದು. ಹೆಗ್ಗಡೆಯವರು ಬರ್ತಿದ್ದಂಗೆ ಎಲ್ಲ ನವಜೋಡಿಗಳು ಎದ್ದಿತ್ಕೊಳ್ತವೆ ಅಂತ ನಾನು ಆಸೆ ಪಟ್ಟಿದ್ದೆ. ಯಾಕೋ ಏನೋ ಪಾಪ ನಟ್ಟು ಬೋಲ್ಟ್ ಹಾಕಿ ಕೂರಿಸ್ಬಿಟ್ಟಿದ್ರೇನೋ ಅವ್ರನ್ನ. ದಯವಿಟ್ಟು ಎದ್ದಿತ್ಕೊಳ್ಳುವಂತ ಕೃಪೆ ದೂರಿ ಅಂತ ಹೊಸ ಹೆಣ್ಣು ಗಂಡುಗಳಿಗೆ ನಾನು ಕೈ ಮುಗಿದು ಹೇಳ್ಕೊಡ್ತೀನಿ. ಇದನ್ನೇ ಸಂಸ್ಕಾರ ಕೊಡೋದಿಲ್ಲ, ತಂದೆ ತಾಯಿ ಹೇಳ್ಕೊಡ್ಬೇಕು. ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಶಾಸ್ತ್ರಗಳನ್ನು ಕೇಳುತ್ತವು, ಕೆಲವೊಮ್ಮೆ ಸುಜ್ಞಾನದಿಂದರಿಯಲು ಸರ್ವಜ್ಞನಪ್ಪಂ ನರಂ ಫಲವಂ ಪಳ್ಳ ಸಮುದ್ರಮೈ ಹರ ಹರ ಶ್ರೀ ಚಂದ್ರ ಸೋಮೇಶ್ವರ. ನಾನು ಹೆಗ್ಗಡೆಯವರಿಗೆ ಇವತ್ತು ನಾನು ವಿನಂತಿ ಮಾಡಿಕೊಂಡೆ ಏನಂತ ಅಂತಂದ್ರೆ, ಆರೋಗ್ಯಕ್ಕೆ ಆದ್ಯತೆ ಕೊಡ್ತಾ ಇದ್ದೀರಾ, ಭಕ್ತಿಗೆ ಆದ್ಯತೆ ಕೊಡ್ತಾ ಇದ್ದೀರಾ, ಜೊತೆಗೆ ಜ್ಞಾನ ಸಂಪಾದನೆ, ಜ್ಞಾನ ಸಂಸ್ಕಾರವನ್ನು ಕೊಡುವಂತ ಪುಣ್ಯದ ಕಾರ್ಯ ಹೆಗ್ಗಡೆ ಫ್ಯಾಮಿಲಿಯಿಂದಾಗಲಿ, ಹೆಗ್ಗಡೆ ಕುಟುಂಬದಿಂದಾಗಲಿ ಅಂತ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಆದಷ್ಟು ಬೇಗ ಕಾಲೇಜುಗಳನ್ನು ತೆರೀಲಿ. ನನ್ನ ಮಗನ ನಾನು ಪೂರ್ಣ ಪ್ರಜ್ಞೆ ಕಾಲೇಜಿಗೆ ಸೇರಿಸ್ತಾ ಇದ್ದೀನಿ. ಯಾಕೆ ಸೇರಿಸೋದು, ಶಾಲೆಗೆ ಸೇರಿಸೋದು ಯಾಕೆ ಅಂತಂದ್ರೆ ABCD ಎಲ್ಲರೂ ಕರೀತಾರೆ, ಅದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಬಹಳ ಮುಖ್ಯವಾಗಿ ಸಂಸ್ಕಾರ ಕಲಿಬೇಕು. ಆ ಸಂಸ್ಕಾರ ಕಲಿಯುವಂತ ಶಾಲೆಗಳು ಯಾವುದಾದ್ರು ಇದ್ರೆ ಅದು ನಮ್ಮ ಶಾಲೆಗಳಾಗಿರ್ಬೇಕು. ಯಾವುದೇ ಆಂಗ್ಲದ ಹೆಸರು ಖಂಡಿತವಾಗ್ಲೂ ಬೇಡ ಅನ್ನೋದಕ್ಕೋಸ್ಕರ ಪೂರ್ಣ ಪ್ರಜ್ಞೆ ಇದೆ, ಸಿದ್ಧಾಂತ ಇದೆ. ನಿಮ್ಮ ಮಕ್ಕಳಿಗೆ ತಪ್ಪದೆ ನೀವೆಲ್ಲರೂ ರಾಮಾಯಣ ಮಹಾಭಾರತಗಳನ್ನು ಕಲಿಸ್ಬೇಕು. ಯಾಕೆ ಕಲಿಸ್ಬೇಕು ಅಂದ್ರೆ, ಮಹಾಭಾರತದಲ್ಲಿ ವೀರತ್ವ ಇದೆ, ಶೌರ್ಯ ಇದೆ, ತ್ಯಾಗ ಇದೆ, ಅನುರಾಗ ಇದೆ, ಬದ್ಧತೆ ಇದೆ, ಎಲ್ಲ ಇದೆ. ನಿಮ್ಗೊಂದು ಉದಾಹರಣೆ ಹೇಳಬೇಕು ಅಂದ್ರೆ ಒಂದು ಮಾತನ್ನ ನಾನು ಹೇಳ್ತಾ ಇದ್ದ, ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಸೋದರತೆ ಇದ್ರೆ ಬೇರೆ ಯಾರು ಅಲ್ಲ, ತಾಯಿಗೆ ಸಮಾನವಾದವಳು, ಕಿರಿಯಕ್ಕೇನು ಅಷ್ಟೇ ತಾಯಿಗೆ ಸಮಾನವಾದವಳು, ಕಿರಿಯ ಅಕ್ಕನೂ ಅಷ್ಟೇ ತಾಯಿಗೆ ಸಮಾನವಾದವಳು ಅನ್ನೋ ಸಂಸ್ಕಾರದಿಂದ ಬೆಳೆದವರು ನಾವು. ಅದಕ್ಕೋಸ್ಕರ ನಾವು ನಿಮ್ಮೊಂದು ಹೇಳ್ತಾ ಇದ್ದೀವಿ. ಬಂದಂತಹ ಕುಂತಿದೇವಿಯನ್ನ ಆದರದಿಂದ ಬರಮಾಡಿಕೊಂಡು ಕಾಲು ತೊಳೆದು ಮಕಾನ ಎಲ್ಲ ಒರೆಸಿ ಉತ್ತರಿಯಲ್ಲಿ ಕರ್ಕೊಂಡೋಗಿ ಕೂಡಿಸಿ ಚಾಮರ ಹಾಕೋದಕ್ಕೆ ಹೇಳಿ, ಅತ್ತೆ ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ದೆ, ನೀನ್ಯಾಕೆ ಇಷ್ಟು ದೂರ ಬರಕ್ ಹೋದೆ ಅಂತ ಕೇಳ್ತಾರೆ. ಅವಾಗ ಹೇಳಿದೆ, ಕೇವಲ ಇನ್ನು 22 ದಿವಸ ಉಳಿತು ಕೃಷ್ಣ, ಕುರುಕ್ಷೇತ್ರದ ಯುದ್ಧಕ್ಕೆ ನಿನ್ನಿಂದ ನಾನು 2 ವಾರ ಬೇರಬೇಕು, ಅದಕ್ಕೋಸ್ಕರ ಬಂದೆ. ಅವಾಗ ಅವಳ ಕಾಲು ಕೆಳಗಡೆ ಕೂತ್ಕೊಂಡು ಅವಳ ಕಾಲನ್ನ ಹೆಗಲ ಮೇಲೆ ಹಾಕೊಂಡು ಇಸುತ್ತಾ ಕೇಳ್ತಾನಂತೆ. ಏನಂತ ಕೇಳಿದಾಗ ಹೇಳತ್ತೆ ಏನಾಗ್ಬೇಕು. ಅದಕ್ಕೆ ಅವಾಗ ಹೇಳ್ತಾಳೆ, ನನಗೆ 2 ವಾರ ಬೇಕು, ಕೊಡ್ತೀಯ ಕೃಷ್ಣ? ಸತ್ಯವಾಗ್ಲೂ ಕೊಡ್ತೀನಿ, ಹೇಳು ಏನ್ ಬೇಕು ಅಂತ. ಬೇಗ ಪಾಂಡವರ 5 ಜನದಲ್ಲಿ, ನನ್ನ ಮಕ್ಕಳು 5 ಜನದಲ್ಲಿ ಒಬ್ಬರೂ ಕುರುಕ್ಷೇತ್ರದ ಯುದ್ಧದಲ್ಲಿ ಸಾಯಬಾರದು ಅಂತವರ ಕೊಡುವರು. ತಥಾಸ್ತು ಅಂತ. 2ನೇದು ಕೇಳೋದಕ್ಕೆ ಸ್ವಲ್ಪ ಹಿಂದೇಕೆ ಆಯ್ತು, ಪರವಾಗಿಲ್ಲ ಕೇಳತ್ತೆ. ಮೊದಲನೇದೇ ಕೊಟ್ಟಿದ್ದೀನಿ, 2ನೇದು ಕೊಡ್ತಿರೋ. ಹೇಳು, ಪಾಂಡವರೊಬ್ಬರು ಸಾಯಬಾರ್ದು ಅಷ್ಟೇ ತಾನೇ. ಮಮ ಪ್ರಾಣ ಹಿ ಪಾಂಡವ, ಪಾಂಡವರನ್ನ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಕಾಪಾಡ್ತೀನಿ ಹೇಳುವುದಕ್ಕೆ. ಅವಳು ಹೇಳ್ತಾರೆ, ಕೌರವರಲ್ಲಿ ಒಬ್ಬರೂ ಉಳಿಬಾರ್ದು ಅನ್ನೋ ಮಾತನ್ನ ಕೇಳ್ತಾರೆ. ಅಷ್ಟೇ ತಾನೆ. ಕೆಟ್ಟವ್ರನ್ನ ಯಾರು ಸಾಯಿಸ್ಬೇಕಾಗಲ್ಲ, ಅವ್ರಿಗವರೇ ಹೊಡೆದಾಡ್ಕೊಂಡು ಸಾಯ್ತಾನೆ, ಬಿಡತ್ತೆ, ಯಾಕೆ ತಲೆ ಕೆಡಿಸ್ಕೊಳ್ತೀಯ. ಕವಿರತ್ನ ಮುರಾರಿ ತಾನಾಡಿ ತೋರಿದ,
ನರನಾಡುವ ನಾಟಕವ ಮೂರಾರಿ ತಾನಾಡಿ ತೋರಿದ. ಯಾಕೆಂದ್ರೆ ಮನುಷ್ಯನಾದವನು ಹೆಂಗಿಗೂ ಬದುಕುವುದಲ್ಲ, ಸಂಸ್ಕಾರವಂತನಾಗಿ ಬದುಕಬೇಕು ಅನ್ನೋದನ್ನ ಕೃಷ್ಣ ಜಗತ್ತಿಗೆ ತೋರಿಸೋದಕ್ಕೋಸ್ಕರ ಈ ಕಪಟ ನಾಟಕ ಆಡ ಅನ್ನೋದನ್ನ ಹೇಳ್ತಾನೆ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೇನೆ, ನೆಕ್ಸ್ಟ್ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಸಹಿತ ಮೊಬೈಲ್ ತಗೊಂಡೋಗ್ಬಿಡಿ. ನಿಮ್ಗೆ ಒಂದು ದೇವಸ್ಥಾನಕ್ಕೆ, ಒಂದು ಪೂಜಾ ಮಂದಿರಕ್ಕೆ ಹೋಗ್ಬೇಕಾದ್ರೆ ಮುಖ್ಯವಾಗಿ ಏನಿರ್ಬೇಕು ಅಂದ್ರೆ ಏಕಾಗ್ರತೆ ಇರಬೇಕು. ನಾನು ಒಂದು ಹೆಣ್ಣು ಮಗಳಿಂದ ಕಲ್ತಿದ್ದೀನಿ. 21 ವರ್ಷದ ಹೆಣ್ಣು ಮಗಳು. ನಮ್ಮೂರಲ್ಲಿ 1000 ವರ್ಷದ ಹಳೆ ದೇವಸ್ಥಾನ ಇದೆ. ಪ್ರತಿ ಶಿವರಾತ್ರಿ ನಾವು ಅದನ್ನ ವೈಭವದಿಂದ ಆಚರಣೆ ಮಾಡ್ತೀವಿ. ಎಲ್ಲರೂ 2 ನಿಮಿಷ 2 ಸೆಕೆಂಡ್ಗಿಂತ ಲೇಟ್ ಆಯ್ತಂದ್ರೆ 2 ಪಕ್ಕಕ್ಕೆ ಬಿಡ್ತೀವಿ. ಯಾಕಂದ್ರೆ 35ರಿಂದ 40 ಸಾವಿರ ಜನ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ಒಬ್ಬ ಹುಡುಗಿ ಏಕಾಗ್ರತೆಯಿಂದ ಲಿಂಗನೇ ನೋಡ್ತಾ ಇದ್ದೀನಿ, ಕಣ್ಣು ಬಿಟ್ಟು ನೋಡ್ತಾ ಇದ್ರು. ನನ್ಗೆ ಯಾಕೋ ಎಳ್ದಾಕಕ್ಕೆ ಧೈರ್ಯನೂ ಬರಲಿಲ್ಲ, ಮನಸ್ಸು ಬರಲಿಲ್ಲ. ನೋಡ್ತಾ ನಿಂತಿದ್ದೆ. ಅವಳು ನೋಡುವಷ್ಟೆಲ್ಲ ಆದ್ಮೇಲೆ ಜನ ಕೂಗಕ್ ಶುರು ಆದ್ರು ಅಂತ ನಾನು ಪಕ್ಕಕ್ಕೆ ಕೆಳಗೆ ನಿಲ್ಲಿಸ್ಬಿಟ್ಟು, ಮಗ ಯಾತಕ್ಕೆ ಹಂಗೆ ತದೇಕ ಚಿತ್ತದಿಂದ ನೋಡ್ತಿದ್ದೆ ಅಂದ್ರೆ, ದೇವ್ರ ಮುಂದಕ್ಕೆ ಹೋಗಿದ ತಕ್ಷಣ ಎಲ್ಲರೂ ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಕಣ್ಣು ಮುಚ್ಕೊಂಡ್ರೆ ಶಿವ ಕಾಣ್ತಾನ? ಖಂಡಿತ ಕಾಣಲ್ಲಪ್ಪಲ್ಲಿ. ಅವನ್ನ ನೋಡಿ ಅವನ ಚಿಂತನ ನಮ್ಮ ಹೃದಯದಲ್ಲಿ ಅಚ್ಚಟ್ಕೋಬೇಕು ಅನ್ನೋ ಮಾತನ್ನ ಆ ಹೆಣ್ಣುಗಳಿಂದ ನಾವು ಕಲ್ತಿದ್ದು. ಏಕೆಂದ್ರೆ ಶಾಖಾ ವಿತರಣೆಯನ್ನು ಪೂಜ್ಯ ಭಾವನೆಯನ್ನು ನೆರವೇರಿಸಿಕೊಡ್ಬೇಕು. 1972ರಲ್ಲಿ ಅಚ್ಚುಕಟ್ಟಾಗಿ ಸಂಭ್ರಮದ ಬಡತನದ ಬೇಗುದಿಯಲ್ಲಿ ಬಿದ್ದಂತಹ ಒಂದು ತಾಯಿಯ ಕಥೆಗೆ ಆದರ್ಶವಾಗಿ ಇಟ್ಟುಕೊಂಡು ಇದಕ್ಕೊಂದು ಶಾಶ್ವತವಾದಂತಹ ಪರಿಹಾರವಾಗಬೇಕು. ಸಂಪ್ರದಾಯ ವೈಭವಕ್ಕೆ ಆ ಪ್ರಕಾರ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಮೊದಲನೇ ವರ್ಷದಲ್ಲಿ 78 ಗರಿಷ್ಠ 484 ಜೋಡಿಗಳು, ಹಾಗೆ 484 82 ವಿಶೇಷವಾದಂತಹ ಆಯಾ ಸಮಯ ಸೇವಾ ಸಂಸ್ಥೆಗಳಿಗೆ ಮಾದರಿಯಾಗಿ ಹೋಗಿರುವುದು ಕಾರ್ಯಕ್ರಮ. ಜೀವನಕ್ಕೆ ಬದುಕುಗಳಿಗೆ ತಮ್ಮ ಜೀವನವನ್ನು ಹೊಸಗೊಳಿಸಲು ಆರ್ಥಿಕವಾದಂತಹ ಹೊರೆ ಅವಕಾಶ ಬೆಳೀತಾ ಇರುವಂತಹ ಭಾವಗಳು ಕೃಷಿಯ ಸಂಪನ್ಮೂಲಗಳ ಜೊತೆಗೆ ಆ ಕಾರ್ಯಕ್ರಮದ ಎಲ್ಲರ ಹೂರಣ ಹಾಗೆ ಎಲ್ಲ ವರ್ಗಗಳ ಸಂಪ್ರದಾಯಕ್ಕೆ ಕೃತಿಕವಾದ ರೀತಿಯಲ್ಲಿ ಅವರ ಸಂಪ್ರದಾಯಕ್ಕೆ ಪೂರಕವಾಗಿ ಈ ಒಂದು ಮಂಗಳ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಶಿಕ್ಷಕ ಸಮಸ್ಯೆ. ಈಗಾಗಲೇ ಅಪೇಕ್ಷಿತವಾದ ಜಿಲ್ಲೆಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮಂಗಳೂರಿನ 4, ಚಾಮರಾಜನಗರ 2, ಪ್ರೀತಿಯಿಂದ
ನೈತಿಕತೆಯನ್ನು ಒಪ್ಪಿಕೊಂಡು ಈ ದಾಂಪತ್ಯ ಜೀವನವನ್ನು ಪ್ರಾರಂಭ ಮಾಡುತ್ತಿದ್ದಾರೆ. ಇದು ಸಮಾಜಕ್ಕೆ ಆದರ್ಶ. ಈ ಮಾದರಿ, ಈ ಆದರ್ಶಗಳು ನಮಗೆಲ್ಲ ಇಲ್ಲಿ ವಿವಾಹಕ್ಕೆ ನೀವು ಬಂದಿದ್ದೀರಿ. ನಿಮ್ಮ ವಿವಾಹದ ಅದ್ಭುತ ಕಲ್ಪನೆ. ಏಕೆಂದರೆ ಇಲ್ಲಿ ಇವತ್ತು ಅನೇಕ ಜನ ಹೇಳಿದ್ರು, ನನ್ನ ಮಾವ ಮದುವೆ ಆಗಿದ್ದಾರೆ, ನನ್ನ ತಂದೆ ಮದುವೆ ಆಗಿದ್ದಾರೆ ಅಂತ ಹೇಳಿ. ಅಂದರೆ 3ನೇ ಪೀಳಿಗೆ 2ನೇ ಪೀಳಿಗೆಯವರು ಕೂಡ ಇವತ್ತು ಮದುವೆಗೆ ಇಲ್ಲಿ ಬರ್ತಾ ಇದ್ದಾರೆ. ಈ ಸಂತೋಷ ಏನು ಅಂತಂದರೆ, ಮೊದಲು ಸಾಮೂಹಿಕ ವಿವಾಹ ಅಂತಂದರೆ ಏನಪ್ಪ, ಎಲ್ಲ ಗುರುಗಳು ಎಲ್ಲರೂ ಗುಂಪು ಸೇರ್ತದೆ, ನಮಗೆ ಮದುವೆಗೆ ಅನುಕೂಲ ಆಗೋದಿಲ್ಲ ಅನ್ನೋ ಭಾವನೆ ಇತ್ತು. ಆದರೆ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಕ್ಷೇತ್ರದ ಸಿಬ್ಬಂದಿಗಳು ಇವರೆಲ್ಲ ಸೇರಿ ಮದುವೆಯನ್ನು ವ್ಯವಸ್ಥಿತವಾಗಿ ಮಾಡಿರುವುದರಿಂದ ಈ ಮದುವೆಯಲ್ಲಿ ಒತ್ತಡ ಇಲ್ಲ, ನಿಮಗೆಲ್ಲ ಸ್ವಲ್ಪ ಆರಾಮಾಗಿ ಈ ಮದುವೆಗೆ ಅವಕಾಶ ಇದೆ. ಆದರೆ ಮದುವೆ ನೆನಪುಳಿಬೇಕಾದ್ರೆ ಹೇಗೆ ಉಳಿಬೇಕು ಅಂತ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡೋದು ಒಂದು ಗಾದೆ ಇದೆ. ಈ ಸೆಕೆ ಬೆವರೋದು ಮತ್ತು ದೀಪ ಆರುತ್ತೆ ಅಂದರೆ ಫ್ಯಾನ್ ಹಾಕದೇ ಇರೋದು, ಇದರಿಂದ ನಿಮಗೆ ನೆನಪುಳಿಯುವಂಥದ್ದು ಕೊನೆಗೆ ಮದುವೆ ಸಂದರ್ಭದಲ್ಲಿ ಬಂದಂಥ ಬೆವರು, ಅಲ್ಲಿ ಪಟ್ಟಂಥ ಸೆಕೆ, ಅಲ್ಲಿ ಪಟ್ಟಂಥ ಕಷ್ಟಗಳು ನಿಮಗೆ ಶುಭ ಮುಹೂರ್ತದಲ್ಲಿ ಎಲ್ಲರೂ ಸಾವಧಾನವಾಗಿ ಸ್ವಲ್ಪ ಕೊಡ್ತೀರಿ, ಅಲ್ಲಿ ನಿಮಿಷ ಕೊಡ್ತೀರಿ. ಆಮೇಲೆ ಈಗ ಭಾಳ ಜನ ಇಲ್ಲಿ ದಾನಕ್ಕೆ ಬರ್ತಾ ಇದ್ದಾರೆ. ಅವರಲ್ಲಿ ನನ್ನ ಹೆಸರಿಡ್ತಾ ಹೋದರೆ ಸುಮಾರು ಒಂದು 25 ಜನ ಇಲ್ಲಿ ಹೆಸರಿದೆ. ಅವರು ಯಾರು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ.
ವೇದಿಕೆಯ ಕ್ಷೇತ್ರದಲ್ಲಿ ಇಂದು ಮಂಗಲ ಮುಹೂರ್ತದಲ್ಲಿ ವಧುವರರಾಗಿ ಪವಿತ್ರ ಬಾಂಧವ್ಯವನ್ನು ಹೊಂದಿರುವ ನಾವು ಮುಂದೆ ಜೀವನದುದ್ದಕ್ಕೂ ಧರ್ಮ ಅರ್ಥ ಕಾಮಗಳಲ್ಲಿ ಸಹಚರರಾಗಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಒಬ್ಬರಿಗೊಬ್ಬರು ವಂಚನೆ ಮಾಡದೆ ಯಾವುದೇ ದುರಭ್ಯಾಸಗಳಿಗೂ ತುತ್ತಾಗದೆ ಬದುಕುತ್ತೇವೆ ಎಂಬುದಾಗಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ದಿವ್ಯ ಸನ್ನಿಧಿಯಲ್ಲಿ ಮತ್ತು ಪೂಜ್ಯ ಹೆಗ್ಗಡೆಯವರ ಸಮಕ್ಷಮದಲ್ಲಿ ಪ್ರಮಾಣ ವಚನ ಬದ್ಧರಾಗುತ್ತಿದ್ದೇವೆ. ವಧುವರರಿಬ್ಬರು ಎರಡೂ ಕೈಯನ್ನು ನಮಸ್ಕರಿಸಿ ಮಂಜುನಾಥ ಸ್ವಾಮಿ ಅವರಿಗೆ ನಮಸ್ಕಾರವನ್ನು ಮಾಡಬೇಕು ಹೇಳ್ಬೋದು. ತೆರಳಿ ಸ್ವಾಮಿಯ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಗುವಾರಿಗಳು ಸಹಸ್ರ ಚಲನಚಿತ್ರರಂಗದ ಮೇಲು ಕಲಾವಿದ, ಎಲ್ಲರ ಮನವನ್ನು ಸೂರ್ಯ ಮಾಡಿದಂತಹ ಹಾಸ್ಯ ಕಲಾವಿದ ಪ್ರಧಾನವರಿಗೆ ಗೌರವಪೂರ್ವಕ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಸಾಂಸ್ಕೃತಿಕ ಕಲೆಯ ಸಂಘ ಮಾತೃಶ್ರೀ ಹೇಮಾವತಿ ಅಮ್ಮನವರಿಗೆ ಭಕ್ತಿಯ ಧನ್ಯವಾದಗಳು. ವ್ಯವಸ್ಥೆಯ ವಿಶ್ವಕೋಶ ನಮ್ಮೆಲ್ಲರ ನಲ್ಮೆಯ ಗೌರವಾನ್ವಿತ ಶ್ರೀ ಹರ್ಷೇಂದ್ರ ಕುಮಾರ್ ಅವರಿಗೆ ಗೌರವಪೂರ್ವಕ ಧನ್ಯವಾದಗಳು. ಅವರೆಲ್ಲರಿಗೂ ಕ್ಷೇತ್ರದ ವತಿಯಿಂದ ಧನ್ಯವಾದಗಳು. ವೈವಾಹಿಕ ಜೀವನವನ್ನು ಪ್ರಾರಂಭಿಸಿ ನೂತನ ವಧುವರಗಳು. ಇಂದಿನ ಕಾರ್ಯಕ್ರಮದ ಸಂವಿವರವನ್ನು ಜನಮಾನಸಕ್ಕೆ ನೀಡಲಿರುವಂತಹ ದೃಶ್ಯ ಮಾಧ್ಯಮ, ಲಿಖಿತ ಮಾಧ್ಯಮಗಳನ್ನು ಸಮರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ವ್ಯವಸ್ಥೆಯಲ್ಲಿ ಸಹಕರಿಸಿದ ವೀರು ಶೆಟ್ಟಿ ಮತ್ತು